ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿ ಕಿಯಾರೆ ಸಂಚಿಕೆ 25ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ನಮಸ್ಕಾರ ಸ್ನೇಹಿತರೆ. ನೀವು ಗ್ರಂಥಾಲಯದಿಂದ ಒಂದು ಪುಸ್ತಕ ತೆಗೆದುಕೊಂಡು ಓದಿದ್ದೀರಾ? ಹಾಗಿದ್ದರೆ ಅದನ್ನು ಎಷ್ಟು ದಿನ ತಡವಾಗಿ ಹಿಂತಿರುಗಿಸಿರ್ಬೋದು? 1 ವಾರ, 1 ತಿಂಗಳು ಅಥವಾ 1 ವರ್ಷ? ಇಂದು ನಾನು ಹೇಳಲಿರುವ ಕಥೆಯಲ್ಲಿ ಒಬ್ಬ ವ್ಯಕ್ತಿ ಪುಸ್ತಕವನ್ನು ಸುಮಾರು 100 ವರ್ಷಗಳ ನಂತರ ಹಿಂತಿರುಗಿಸಿದ್ದಾನೆ ಅಂತಂದರೆ ನಂಬ್ತೀರಾ? ನಂಬಲೇಬೇಕು. ಆದರೆ ವ್ಯಕ್ತಿ ಮಾತ್ರ ಬದಲಾಗಿದ್ದಾನೆ. ಹೌದು, ನೀವು ಕೇಳಿದ್ದು ಸತ್ಯ. ಇದು ಖಂಡಿತ ಸಿನಿಮಾ ಕಥೆಯಲ್ಲ. ಇದು ಅಮೆರಿಕದ ಓಹಿಯೋ ರಾಜ್ಯದಲ್ಲಿ ನಡೆದಂತಹ ಒಂದು ನೈಜ ಘಟನೆ. ಅದು 1926ನೇ ವರ್ಷ. ಅಮೆರಿಕದ ಸಿನ್ಸಿನಾಟಿ ನಗರದ ಪ್ರೈಸ್ ಹಿಲ್ ಬ್ರಾಂಚ್ ಲೈಬ್ರರಿಯ ಒಬ್ಬ ಓದುಗ ಒಂದು ಪುಸ್ತಕವನ್ನು ತೆಗೆದುಕೊಂಡಿದ್ದ. ನಿಮಗೆ ಗೊತ್ತಿರಲಿ, ಆ ಓದುಗ ಯಾರು ಎನ್ನೋದು ಇವತ್ತಿಗೂ ಕೂಡ ರಿವೀಲ್ ಆಗಿಲ್ಲ. ಎನಿವೆ, 1926ರಲ್ಲಿ ಒಂದು ದಿನ ಆ ವ್ಯಕ್ತಿ ತೆಗೆದುಕೊಂಡ ಪುಸ್ತಕದ ಹೆಸರು ವೈಲ್ಡ್ ವೆಸ್ಟ್. ಅದರ ಲೇಖಕ ಬರ್ಟ್ರಾಂಡ್ ಡಬ್ಲ್ಯೂ ಸಿಂಕ್ಲೇರ್ ಅಂತ. ಆ ಕಾಲದಲ್ಲಿ ವೆಸ್ಟರ್ನ್ ಕಥೆಗಳು ಅಮೆರಿಕದಲ್ಲಿ ಬಹಳ ಜನಪ್ರಿಯವಾಗಿದ್ದಂಥ ಕಾಲ. ಆ ಕಾಲದಲ್ಲೇ ವೈಲ್ಡ್ ವೆಸ್ಟ್ ಕೂಡ ಭಾಳಷ್ಟು ಹೆಸರು ಮಾಡಿತ್ತು. ಅದನ್ನು ಆತ ಮನೆಗೆ ತೊಗೊಂಡು ಹೋಗಿದ್ದ. ಪುಸ್ತಕವನ್ನು ತೆಗೆದುಕೊಂಡಂಥ ವ್ಯಕ್ತಿ ಅದನ್ನು ಹಿಂತಿರುಗಿಸಬೇಕಿತ್ತು. ಆದರೆ ದಿನಗಳು ಕಳೀತವೆ, ತಿಂಗಳುಗಳು ಕಳೀತವೆ, ವರ್ಷಗಳೇ ಕಳೆಯಿತು, ಕೊನೆಗೆ ದಶಕಗಳೇ ಕಳೆಯಿತು. ಪುಸ್ತಕ ಎಲ್ಲಿಗೆ ಹೋಯಿತು ಎನ್ನುವುದು ಯಾರಿಗೂ ಗೊತ್ತಿರಲಿಲ್ಲ. ಆ ಗ್ರಂಥಾಲಯದ ದಾಖಲೆಗಳಲ್ಲಿ ಅದು ಮರಳಿ ಬಾರದ ಪುಸ್ತಕ ಎಂದು ಶರ ಬರೆದು ಅಲ್ಲಿಗೆ ಸುಮ್ಮನಾಗಿಬಿಟ್ಟಿದ್ರು. ನಂತರ ಸುಮಾರು 100 ವರ್ಷದ ಕಳೆದ ಮೇಲೆ ಒಂದು ದಿನ ಏನಾಯಿತು ಅಂತಂದರೆ, ಆತನ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಮನೆಯಲ್ಲಿ 2024ರ ಕೊನೆಯಲ್ಲಿ ಒಂದು ಮನೆಯ ಸ್ವಚ್ಛತಾ ಕಾರ್ಯ ನಡೀತಾ ಇತ್ತಂತೆ. ಹಳೆಯ ವಸ್ತುಗಳ ನಡುವೆ ಒಂದು ಹಳೆಯ ಪುಸ್ತಕ ಕೂಡ ಸಿಗತ್ತೆ. ಅದನ್ನು ಪರಿಶೀಲಿಸಿದಾಗ ಅದರೊಳಗೆ ಈ ಗ್ರಂಥಾಲಯದ ಗುರುತು ಕಂಡು ಬಂತು. ಆವಾಗ ತಿಳಿಯಿತು, ಇದು 1926ರಲ್ಲೇ ತೆಗೆದುಕೊಂಡು ಹೋಗಿದ್ದ ಪುಸ್ತಕ, ಇನ್ನೂ ವಾಪಸ್ ಕೊಟ್ಟಿಲ್ಲ ಅಂತ. ಆ ಪುಸ್ತಕವನ್ನು ತಕ್ಷಣವೇ ಗ್ರಂಥಾಲಯಕ್ಕೆ ಕೊಂಡೊಯ್ತಾರೆ. ಗ್ರಂಥಾಲಯ ಸಿಬ್ಬಂದಿಗೆ ಆಶ್ಚರ್ಯ ಆಗತ್ತೆ. ಯಾಕೆಂತಂದರೆ ಬರೋಬ್ಬರಿ 100 ವರ್ಷಗಳ ನಂತರ ಮರಳಿ ಬಂದಂಥ ಒಂದು ಪುಸ್ತಕವನ್ನು ಅವ್ರು ಯಾವತ್ತೂ ನೋಡಿರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅಂದಾಜು 1926 ಅಂತಂದರೆ 2024 ಅಂದರೆ ಬರೋಬ್ಬರಿ 98 ವರ್ಷಗಳ ನಂತರ ಒಂದು ಪುಸ್ತಕ ಇಲ್ಲಿಗೆ ಬಂದಿದೆ ಅಂತಂದರೆ ಅವರಿಗೆ ನಂಬಲಿಕ್ಕೆ ಅಸಾಧ್ಯ ಆಗಿತ್ತು. ಇನ್ನೊಂದು ವಿಶೇಷ ಅಂತಂದರೆ ಪುಸ್ತಕದ ಸ್ಥಿತಿ ಕೂಡ ಚೆನ್ನಾಗಿಯೇ ಇತ್ತು, ಓದಲು ಇನ್ನೂ ಯೋಗ್ಯವಾಗಿತ್ತು. ಹಾಗಾಗಿ ಈಗ ಗ್ರಂಥಾಲಯ ಅದನ್ನು ಮತ್ತೆ ತನ್ನ ಸಂಗ್ರಹಕ್ಕೆ ಸೇರಿಸ್ತದೆ. ಹಾಗಿದ್ಮೇಲೆ ಯೂಶ್ವಲಿ ಪುಸ್ತಕ ಕೊಡಲಿಕ್ಕೆ ಲೇಟ್ ಆದರೆ ದಂಡ ಕೊಡಬೇಕು ಅಂತೆಲ್ಲ ನಿಯಮ ಇದೆ. ಆದರೆ ಹಳೆಯ ನಿಯಮಗಳನ್ನೆಲ್ಲ ಲೆಕ್ಕ ಹಾಕಿದರೆ $1000 ತೆರಬೇಕಾಗಿ ಬರ್ಬೋದು ಅಂತ ಗ್ರಂಥಾಲಯದ ಸಿಬ್ಬಂದಿ ಹಾಸ್ಯವಾಗಿ ಹೇಳ್ತಾರೆ. ಯಾಕೆಂತಂದರೆ ಇದು 98 ವರ್ಷಗಳ ಕಾಲ ಯಾವುದೇ ಆ ವ್ಯಕ್ತಿಯೇ ಈಗೆಲ್ಲ ತೆಗೆದುಕೊಂಡು ಹೋದ ವ್ಯಕ್ತಿ. ಹಾಗಾಗಿ ದಂಡ ಹಾಕಲಿಕ್ಕೇನೂ ಬರೋದಿಲ್ಲ. ಈ ಸ್ಟೋರಿಯಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಏನಂತಂದರೆ, 98 ವರ್ಷಗಳ ನಂತರ ಅದೊಂದು ಪುಸ್ತಕ ಸಿಕ್ಕಿದ ನಂತರ ಕೂಡ ಅದನ್ನು ಅದೇ ಲೈಬ್ರರಿಗೆ ಹಿಂತಿರುಗಿಸುವಂಥ ಪ್ರಯತ್ನವನ್ನು ಆತನ ಫ್ಯಾಮಿಲಿಯವರು ಮಾಡಿದ್ರಲ್ಲ, ಅದು ನಿಜಕ್ಕೂ ಅತ್ಯುತ್ತಮ ಮನೋಭಾವ ಅಂತ ಅನ್ನಿಸ್ತು. ಬಹುಶಃ ನಮ್ಮಲ್ಲಾಗಿದ್ದರೆ ಅದನ್ನು ಇದು ಹಳೆ ಬುಕ್ಕು ಮತ್ತೆ ಯಾರು ಕೊಡ್ತಾರೆ ಅಂತೆಲ್ಲ ಕಸದ ಬುಟ್ಟಿಗೆ ಎಸೆತಿದ್ರು ಅಥವಾ ಎಲ್ಲೋ ಸೈಡಲ್ಲಿ ಮತ್ತೆ ಇಟ್ಟಿರ್ತಿದ್ರೇನೋ ಗೊತ್ತಿಲ್ಲ. ಆದರೆ ಪುನಃ ಆ ಲೈಬ್ರರಿಗೆ ತಂದು ಕೊಟ್ಟವರಿಗೆ ಒಂದು ನಮನ ಸಲ್ಲಿಸಲೇಬೇಕು. ಎನಿವೆ, ಒಳ್ಳೆಯದಾಗಲಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಾಳೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.